ಕ್ವಾಟ್ಲೆ ಕಿಚನ್ ವಿನ್ನರ್ ಯಾರಾಗಿದ್ದಾರೆ? ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ. ಇದಕ್ಕೆ ಮೊದಲೇ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ 100ಕ್ಕೆ 99% ಈ ಸತಿ ಕ್ವಾಟ್ಲೆ ಕಿಚನಲ್ಲಿ ಇವರೇ ವಿನ್ನರ್ ಆಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಇದು ಗೊತ್ತೋ ಗೊತ್ತಿಲ್ಲದೆ ಇರೋ ಥರ ಕ್ವಾಟ್ಲೆ ಕಿಚನ್ ಟೀಮ್ ಅವರೇ ರಿವೀಲ್ ಮಾಡ್ಕೊಂಡಿದ್ದಾರೆ. ಅದು ಏನಾಗಿರ್ಬೋದು ಅಂತ ಗೆಸ್ ಮಾಡಿ. ಯಾವ ಥರ ರಿವೀಲ್ ಆಗಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ತುಂಬ ಜನ ಅವರು ಯಾರು ಇಷ್ಟಪಟ್ಟಿದ್ದಾರೋ ಅವರೇ ವಿನ್ ಆಗಬೇಕು ಅನ್ನೋ ಆಸೆಯಲ್ಲಿದ್ದೀರಾ. ತುಂಬ ಕಮೆಂಟ್ಸ್ ನೋಡಿದೆ, ತುಂಬ ಜನ ಅವ್ರು ಇಷ್ಟಪಟ್ಟವರೇ ವಿನ್ ಆಗಬೇಕು ಅಂತ ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ಕೆಲವರು ಇವ್ರು ವಿನ್ ಆಗ್ಬೋದು ಅಂತ ಗೆಸ್ ಮಾಡ್ತಿದ್ದಾರೆ. ಇದೇ ಥರ ಹಲವಾರು ಕಮೆಂಟ್ಸ್ ನಾನು ನೋಡಿದೆ. ಕೆಲವರು ರಕ್ಷಿತಾ ವಿನ್ ಆಗಬೇಕು, ರಕ್ಷಿತಾ ನನ್ನ ಫೇವ್ರೇಟು ಅಂತ ಹಾಕಿದ್ದಾರೆ. ಇನ್ನು ಕೆಲವರು ಭವಿಷ್ ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ಇನ್ನೂ ಒಂದಷ್ಟು ಕಮೆಂಟಲ್ಲಿ ಸೂರಜ್ ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ತುಂಬ ಜನ ಅಭಿಪ್ರಾಯ ಏನು ಅಂದರೆ ಈ ಸತಿ ಕ್ವಾಟ್ಲೆ ಕಿಚನಲ್ಲಿ ರಕ್ಷಿತಾನೇ ವಿನ್ ಆಗ್ಬೋದು ಅಂತ ಮಾತಾಡ್ಕೊಳ್ತಿದ್ದಾರೆ. ಇನ್ನು ಕೆಲವರು ಸೂರಜು ಇಲ್ಲ ಭವಿಷ್ ವಿನ್ ಆಗ್ಬೋದು ಅಂತ ಮಾತಾಡ್ಕೊಳ್ತಿದ್ದಾರೆ. ಈಗ ತುಂಬ ಜನ ಅಭಿಪ್ರಾಯದಲ್ಲಿ ಏನಿರೋದು ಅಂದರೆ ಇವ್ರು ಮೂವರಲ್ಲಿ ಒಬ್ಬರು ವಿನ್ ಆಗ್ಬೋದು ಅಂತ. ಅದರಲ್ಲಿ ಮೇಘನ್ ಅವರಿದ್ದಾರೆ, ಅವರು ಅಡುಗೆ ಚೆನ್ನಾಗಿ ಮಾಡ್ತಿದ್ರು. ಹಾಗೆ ಓಂ ಪ್ರಕಾಶ್ ಅವರು ತುಂಬ ಒಳ್ಳೆ ಮನೋರಂಜನೆ ಕೊಡ್ತಿದ್ರು. ಅವ್ರು ಮಾಡೋ ಅಡುಗೆನೂ ಆಗಾಗ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು. ಆದರೂ ಓಂ ಪ್ರಕಾಶ್ ಮತ್ತು ಮೇಘನ ಇವರಿಬ್ಬರ ಮೇಲೆ ಅಷ್ಟು ನಿರೀಕ್ಷೆ ಇಲ್ಲ. ಎಲ್ಲರೂ ನಿರೀಕ್ಷೆ ಇರೋದು ರಕ್ಷಿತಾ, ಸೂರಜ್, ಭವಿಷ್. ಇವ್ರು ಮೂವರಲ್ಲೇ ಒಬ್ಬರು ಗೆಲ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ವಿನ್ ಆಗಿರೋರು ಸೂರಜ್ ಅನ್ನೋ ಮಾಹಿತಿ ಬಂದಿದೆ. 100ಕ್ಕೆ 99% ಸತ್ಯ ಇದು. ಯಾಕೆ ಇವರೇ ವಿನ್ ಆಗಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಇದರಿಂದ ಒಂದು ಕಾರಣನೂ ಇದೆ. ಅದನ್ನ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಸೂರಜೇ ವಿನ್ ಆಗಿರೋದು ಅಂತ. ಇದು ಒಂಥರ ಕ್ವಾಟ್ಲೆ ಕಿಚನ್ ಟೀಮ್ ಅವರೇ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇವರೇ ಗೊತ್ತಿಲ್ಲದೆ ಇರೋ ರೀತಿ ರಿವೀಲ್ ಮಾಡಿದ್ದಾರೆ. ಏನದು, ಯಾವ ರೀತಿ ಇವರು ರಿವೀಲ್ ಮಾಡಿದ್ದಾರೆ, ಸೂರಜೇ ವಿನ್ ಆಗಿದ್ದಾನೆ ಅನ್ನೋದಕ್ಕೆ ಕಾರಣ ಏನಿದೆ, ಅದು ಪ್ರೂಫ್ ಸಮೇತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ ಕಾರಣ ಏನಾಗಿರ್ಬೋದು ಅಂತ ನೀವು ಅನ್ಕೊತೀರಾ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾರು ವಿನ್ ಆಗಬೇಕು ಅಂತ ಆಸೆ ಇದೆ ಅದು ಕಮೆಂಟಲ್ಲಿ ತಿಳಿಸಿ. ಸೂರಜ್ ವಿನ್ ಆಗಿರೋದಕ್ಕೆ ಏನು ಕಾರಣ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮರಿದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.